ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಾರಿಗೆ ನೌಕರರು ಪ್ರತಿಭಟನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ. ರಾಜ್ಯ ಸರ್ಕಾರ ಈಗಾಗಲೇ ಪಾಪರಾಗಿದೆ. ಪ್ರತಿಭಟನೆ ಘೋಷಣೆ ಹಿಂಬಾಕಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ. ಈಗ ಸಾರಿಗೆ ನೌಕರರು ಅದನ್ನ ತಿರಸ್ಕರಿಸಿದ್ದಾರೆ. ನಮ್ಮ ಅವಧಿಯಲ್ಲಿ ಸಾರಿಗೆ ಸಂಸ್ಥೆಗಳು ಲಾಭದಲ್ಲಿತ್ತು. ಕೋವಿಡ್ ಕಾಲದಲ್ಲಿ ಎಲ್ಲಾ ಸಂಸ್ಥೆಗಳು ನಷ್ಟದಲ್ಲಿ ಇದ್ವು. ಕುಣಿಯೋದಕ್ಕಾಗದವರು ನೆಲ ಡೊಂಕು ಅಂದ ಹಾಗೆ ಇದು ಕೂಡಲೇ ನೌಕರರ ಬೇಡಿಕೆಯನ್ನ ಈಡೇರಿಸಲಿ ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನ ನಾಳೆ ಬಾ ಅಂತ ಹೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲ್ಯೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದ್ರೂ ಮಾಡಬೇಕು, ಇದ್ರ ಹೊಟ್ಟೆ ಟೈಮ್ ಆದರೂ ಮಾಡಬೇಕಾಗಿತ್ತು. ಸಾರಿಗೆ ಇಲಾಖೆಯ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.